ಬಿಜೆಪಿಯಿಂದ ಮೋದಿನ, ಮೋದಿಯಿಂದ ಬಿಜೆಪಿನ, ಇದನ್ನ ಹೇಗೆ ವಿಶ್ಲೇಷಿಸ್ತೀರಿ? ಈಗ ಮೋದಿಜಿಯವರು ಎಲ್ಲಿಂದ ಬಂದ್ರು? ಭಾರತೀಯ ಜನತಾ ಪಾರ್ಟಿಯಿಂದಾನೆ. RSS ನ ಒಬ್ಬ ಸ್ವಯಂ ಸೇವಕ್, ಪ್ರಚಾರಕ್, ನಿಸ್ವಾರ್ಥ ಅದ್ವಿತೀಯ ವಿಚಾರವನ್ನ, ಆದರ್ಶವನ್ನ, ಸ್ವಾಮಿ ವಿವೇಕಾನಂದರ, ಈ ತರ ಭಗತ್ ಸಿಂಗರ ಈ ತರದ ಆದರ್ಶಗಳನ್ನ ತಲೆನಲ್ಲಿ ಇಟ್ಕೊಂಡು ದೇಶಕ್ಕೋಸ್ಕರವಾಗಿನೇ ಕೆಲಸ ಮಾಡ್ತಾ ಇರ್ತಕ್ಕಂತ ಅತ್ಯಂತ ಪ್ರಾಮಾಣಿಕ, ನಿಸ್ಪೃಹ, ಸ್ವಾರ್ಥತೆ ಲವಲೇಶವೂ ಇಲ್ಲದೆ ಇರ್ತಕ್ಕಂತ ಅತ್ಯಂತ ಪ್ರಾಮಾಣಿಕ ಪ್ರಧಾನಮಂತ್ರಿ. ಈ ಎಲ್ಲ ಕಾರಣಗಳಿಂದ ದೇಶದ ಜನ ನರೇಂದ್ರ ಮೋದಿಜಿಯವರಿಗೆ ಗೌರವವನ್ನ ಕೊಡ್ತಾ ಇದ್ದಾರೆ. ಏನೇ ವಿಷಯಗಳಿಗೂ ಕೂಡ ನರೇಂದ್ರ ಮೋದಿಜಿ ಅವರಿಗೆ ಬೆನ್ನೆಲುಬಾಗಿ ನಿಲ್ತಾ ಇದ್ದಾರೆ ದೇಶದ ಜನ. ಈಗ ಉದಾಹರಣೆ ಪೆಟ್ರೋಲ್ ಡೀಸೆಲ್ ತೆಗೆದುಕೊಳ್ಳಿ, ಇತ್ತೀಚಿಂದ ಉದಾಹರಣೆ ತೆಗೆದುಕೊಳ್ತೀನಿ. ಭಾರತ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ಲಿಲ್ವಾ ಅಂದ್ರೆ ಏರಿಸ್ತು, ನಾನು ಏರಿಸಿಲ್ಲ ಅಂತ ಹೇಳಲಿಲ್ಲ. ಆದ್ರೆ ಪ್ರಪಂಚದ ಬೇರೆಲ್ಲ ರಾಷ್ಟ್ರಗಳು ಎಷ್ಟು ಪ್ರಮಾಣದಲ್ಲಿ, ಯಾವ ಪ್ರಮಾಣದಲ್ಲಿ ಪೆಟ್ರೋಲ್, ಡೀಸೆಲ್, LPG ಬೆಲೆಯನ್ನೇ ಏರಿಕೆ ಮಾಡಿದ್ರು ಅಷ್ಟು ಪ್ರಮಾಣದಲ್ಲಿ ಏರ್ಸಕ್ ಹೋಗ್ಲಿಲ್ಲ. ಓಕೆ, ನಾನು ಮುಂದುವರೆದಂತೆ ನನ್ನ ಪ್ರಶ್ನೆಗೆ ಎಕ್ಸಾಕ್ಟ್ ನೀವು ಉತ್ತರ ಕೊಡ್ಲಿಲ್ಲ. ಬಿಜೆಪಿಯಿಂದ ಮೋದಿನ, ಮೋದಿಯಿಂದ ಬಿಜೆಪಿನ ಅಂದಾಗ, ಓಕೆ, ಮೋದಿ ಅವ್ರ ನಂತರ ಏನ್ ಸರ್ ಬಿಜೆಪಿ? ಮೋದಿಯಿಂದ ಬಿಜೆಪಿನ, ಬಿಜೆಪಿಯಿಂದ ಮೋದಿನ ಅಂತ ಕೇಳಿದ್ರಿ. ಹೌದು ನೋಡಿ, ಭಾರತೀಯ ಜನತಾ ಪಾರ್ಟಿ ಇರೋದು ಈ ದೇಶಕ್ಕೋಸ್ಕರ. ಆಮೇಲೆ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ. ಭಾರತದ ಉತ್ಥಾನಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಾರ್ಟಿ ಆ ರೀತಿಯ ನಿಸ್ಪೃಹ ಮನಸ್ಸಿನಿಂದ ತನ್ನ ಕೈಂಕರ್ಯವನ್ನ, ಕೆಲಸವನ್ನ ಮಾಡ್ತಾ ಇದೆ. ನರೇಂದ್ರ ಮೋದಿಜಿಯವರು ಅದರ ನೇತೃತ್ವವನ್ನ ವಹಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಹೌದು, ಜೊತೆನಲ್ಲಿ ಈ ದೇಶದ ನೇತೃತ್ವ. ನಿಮ್ಮಲ್ಲಿ ಒಂದು ಅಲಿಖಿತ ನಿಯಮ ಇದೆ, ಆಫ್ಟರ್ 75 ಅಥವಾ 75 ವರ್ಷ ಆದ ನಂತರ ಅವ್ರನ್ನ ಗೌರವಯುತವಾಗಿ ಮನೆ ಕಳಿಸ್ಕೊಡ್ತೀರಿ, ರೆಸ್ಟ್ ಮಾಡಿ ಅಂತೀರಿ. ಮೋದಿ ವಿಚಾರದಲ್ಲೂ ಹಂಗಾಗತ್ತಾ? ಅಲ್ಲ, ಇದು ಎಲ್ಲಿದೆ ಸ್ಟೇಟ್ಮೆಂಟ್? ಯಾರು ಹೇಳಿದ್ರು? ಇದನ್ನ ಉದಾಹರಣೆಗೆ ಹೇಳ್ತೀನಿ. ಇತ್ತೀಚೆಗೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂಜನೀಯ ಸರಸಂಘ ಚಾಲಕರು ಸ್ಟೇಟ್ಮೆಂಟ್ ಅನ್ನ ಕೊಟ್ರು. ಅವರು ಆರೋಗ್ಯವಾಗಿದ್ರೆ, ಅವರು ಸಮರ್ಥವಾಗಿದ್ರೆ 75 ವರ್ಷಕ್ಕೆ ರಿಟೈರ್ಡ್ ಆಗ್ಬೇಕಾಗಿಲ್ಲ ಅಂತ ನಮ್ಮ ಸರಸಂಘ ಚಾಲಕರೇ ಹೇಳಿದ್ರು. ಮತ್ತು 75 ವರ್ಷ ಆದ ತಕ್ಷಣ, 77 ವರ್ಷ ಆದ ತಕ್ಷಣ ರಿಟೈರ್ಡ್ ಆಗ್ಬೇಕು ಅಂತ ಎಲ್ಲೂ ಹೇಳಿಲ್ಲ. ಈ ರೀತಿ ಮಾಧ್ಯಮದಲ್ಲಿ ಸಾಕಷ್ಟು ಚರ್ಚೆ ಆಯ್ತು. ಆದ್ರೆ ನರೇಂದ್ರ ಮೋದಿಜಿಯವರು ಇನ್ನೂ 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಆ ರೀತಿಯ ಒಂದು ಬೆಂಬಲ ಈ ದೇಶದಲ್ಲಿದೆ, ಅವರಿಗೆ ಆ ಸಾಮರ್ಥ್ಯ ಇದೆ, ಆ ಒಂದು ಜನಬೆಂಬಲ ಈ ದೇಶದಲ್ಲಿ ನರೇಂದ್ರ ಮೋದಿಜಿ ಅವರಿಗಿದೆ. ಆ ಹಿನ್ನೆಲೆಯಲ್ಲಿ ನಾನು ಅಪೇಕ್ಷೆಯನ್ನ ವ್ಯಕ್ತಪಡಿಸ್ತೇನೆ, ನರೇಂದ್ರ ಮೋದಿಜಿ ಅವರು 10 ವರ್ಷಗಳ ಕಾಲ, 25 ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿ ಆಗಿರ್ಬೇಕು ಅವರು. ದೇಶದ ಜನಕ್ ಮಾತ್ರ ಅಲ್ಲ, ಬಿಜೆಪಿಯಲ್ಲಿರೋರ್ಗೂ ಒಂದು ಪ್ರಶ್ನೆ ಮತ್ತು ಕುತೂಹಲ, ಮೋದಿ ಅವರಾದ್ಮೇಲೆ ಯಾರು, ಹೂಸ್ ನೆಕ್ಸ್ಟ್ ಅಂತ. ಅದಕ್ಕೆ ಕಾಲ ನಿರ್ಣಯ ಮಾಡುತ್ತೆ. ಇನ್ನು ಆ ಪ್ರಶ್ನೆನೇ ಬಂದಿಲ್ಲ. ನರೇಂದ್ರ ಮೋದಿ ಅವರು ಸಮರ್ಥವಾಗಿ ಆಡಳಿತವನ್ನ ನಡೆಸ್ತಾ ಇದ್ದಾರೆ, ನೇತೃತ್ವವನ್ನು ವಹಿಸಿದ್ದಾರೆ. ಆ ಪ್ರಶ್ನೆ ಬಂದಿಲ್ಲ. ಆ ಪ್ರಶ್ನೆ ಬಂದಾಗ ಪಾರ್ಟಿ ಅವತ್ತಿನ ಕಾಲಮಾನ ಪರಿಸ್ಥಿತಿಗಳು ನಿರ್ಣಯವನ್ನ ಮಾಡ್ತೇವೆ. ಆ ಒಂದು ಸಮಯ ಈಗ ಸೂಕ್ತ ಅಲ್ಲ ಅಂತ ಅನ್ಸುತ್ತೆ.